ಓಂ ಶ್ರೀ ಸತ್ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಧ್ರುವರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವೇ ನಾರಾಯಣೇ ನಮೋಸ್ತುತೇ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ, ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಒಂದೇ ಒಂದು ಮನವಿ. ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. 19/7/2026ರಿಂದ 25/7/2026 ವಾರ ಭವಿಷ್ಯ. ವಿಶೇಷವಾಗಿ ಈ ವಾರ ಬುಧ ವಕ್ರ ತ್ಯಾಗವನ್ನು ಪಡಿತಾ ಇರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿವರೆಗೆ ಬುಧ ವಕ್ರನಾಗಿದ್ದ, ವಕ್ರ ತ್ಯಾಗ ಆಗೋದರಿಂದ ಒಂದು ಇನ್ನಷ್ಟು ಒಳ್ಳೆಯ ಫಲವನ್ನು ಅದು ಕೆಲವು ರಾಶಿಗಳವರು ನೋಡೋದಕ್ಕೆ ದಾರಿಯಾಗುತ್ತೆ. 23/7/2026 ಗುರುವಾರ ಬುಧ ವಕ್ರತ್ಯಾಗವಾಗ್ತಾ ಇರ್ತಕ್ಕಂಥ ಸ್ಥಿತಿ ಇರುವಂಥದ್ದು. ಹಾಗಾಗಿ ಒಳ್ಳೆಯ ಫಲ ಆಲ್ಮೋಸ್ಟ್ ತುಂಬ ಜನಗಳಿಗೆ ಒಳ್ಳೆಯ ಫಲವೇ ಸಿಗೋದಕ್ಕೆ ದಾರಿಯಾಗುತ್ತೆ. ಬುಧ ಕೆಟ್ಟವನು ಮಾಡುವಂಥ ಫಲವೂ ಕೂಡ ಶುಭಪ್ರದವಾಗುವಂಥ ಪರಿಸ್ಥಿತಿ ಇರುವಂಥ ಸಾಧ್ಯತೆಗಳಿರುತ್ತೆ. 24/7/2026 ಶುಕ್ರವಾರ ಆಷಾಢ ಲಕ್ಷ್ಮೀ ಪೂಜೆ ಇರತಕ್ಕಂಥದ್ದು. ಎಲ್ಲರೂ ಕೂಡ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿ, ಲಕ್ಷ್ಮೀ ಪೂಜೆಯನ್ನು ಮಾಡಿ, ಅಮ್ಮನವರ ಕೃಪೆಯನ್ನು ಪಡೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವಾರದ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ವೃಷಭ ರಾಶಿಯಲ್ಲಿ ಕುಜನಿದ್ದಾನೆ. ಕುಜನ ಬಲ ಈ ವಾರ ತುಂಬ ಫಲಪ್ರದವಾಗಿ ಇರ್ತದೆ ಎಲ್ಲ ರಾಶಿಗಳಿಗೂ ಕೂಡ. ಬುಧನ ಫಲವೂ ಕೂಡ ಶುಭಪ್ರದವಾಗಿಯೇ ಇರುತ್ತೆ. ಇಲ್ಲಿ ಮಿಥುನ ರಾಶಿನಿದ್ದಾನೆ, ಸ್ವಕ್ಷೇತ್ರತನಾಗಿದ್ದಾನೆ. ವಕ್ರ ತ್ಯಾಗ ಆದಮೇಲೆ ಅದರ ಫಲಾಫಲಗಳು ಹೆಚ್ಚಾಗಿ ಬರುವಂಥದ್ದು. ಅಂದರೆ ತಟಸ್ಥವಾಗ್ತಾನೆ ಒಂದು ದಿವಸ, ತದನಂತರ ಒಳ್ಳೆಯ ಫಲವನ್ನು ನೋಡೋದಕ್ಕೆ ದಾರಿಯಾಗತ್ತೆ. ಕಟಕ ರಾಶಿನಲ್ಲಿ ರವಿ ಮತ್ತು ಗುರು ಇರ್ತಕ್ಕಂಥದ್ದು. ಗುರು ಅಸ್ತನಾಗಿದ್ದಾನೆ. ಅಸ್ತಗುರುವಿನ ಪ್ರಭಾವ ಗುರುಬಲ ಇದ್ದರೂ ಗುರುಬಲ ಇಲ್ಲದಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಸಿಂಹರಾಶಿನಲ್ಲಿ ಕೇತು ಶುಕ್ರ. ತಕ್ಕ ಮಟ್ಟಿಗೆ ಶುಕ್ರ ಅಂತಕ್ಕಂಥದ್ದು ಕೇತುವಿನ ಒಡಗೂಡಿ ಗ್ರಹಣಕ್ಕೆ ಒಳಗಾಗಿದ್ದರಿಂದ ತುಂಬ ವಿರುದ್ಧ ಫಲವನ್ನು ತುಂಬ ರಾಶಿಗಳವರು, ತುಂಬ ಕ್ಷೇತ್ರದವರು ನೋಡಿರ್ತೀರಿ. ಆದರೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಕನ್ಯಾ ರಾಶಿನಲ್ಲಿ ಮತ್ತು ತುಲಾ ವೃಶ್ಚಿಕ ರಾಶಿನಲ್ಲಿ 3 ರಾಶಿನಲ್ಲೂ ಕೂಡ ಚಂದ್ರನ ಸಂಚಾರವಿರುತ್ತೆ ಈ ವಾರ. ಕುಂಭರಾಶಿನಲ್ಲಿ ರಾಹು, ಮೀನ ರಾಶಿನಲ್ಲಿ ಶನಿ ಇರ್ತಕ್ಕಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರೋದರಿಂದ ಏನೆಲ್ಲ ಫಲಾಫಲಗಳನ್ನು ನೋಡೋದಕ್ಕೆ ದಾರಿಯಾಗತ್ತೆ. ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೇಷರಾಶಿನವ್ರಿಗೆ ಸ್ವಲ್ಪ ಶುಭಪ್ರದವೇನು ರೀತಿಯಲ್ಲಿ ತೋರಿಸುತ್ತೆ. ಅದರಲ್ಲೂ ಕೂಡ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇರ್ತೀರೋ ಅವರೆಲ್ಲರಿಗೂ ಕೂಡ ಶುಭಪ್ರದವಾದಂಥ ದಿವಸವೇ ಆಗಿರ್ತದೆ. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬೇಕಾಗತ್ತೆ, ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ. ಅದರಲ್ಲೂ ಕೂಡ ಕಮಿಷನ್ ಬೇಸಿಕ್ ವ್ಯವಹಾರ, ಯಾರು ಬಂಡವಾಳ ಹಾಕದೆ ಅಲ್ಲಿಂದ ತಂದು ಇಲ್ಲಿ ಮಾರಿ ಕಮಿಷನ್ ಪಡೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತಲ್ಲ, ಆ ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇರ್ತೀರೋ ಅವರೆಲ್ಲರಿಗೂ ಕೂಡ ಇನ್ನಷ್ಟು ಹೆಚ್ಚಿನದಾದಂಥ ಅನುಕೂಲವನ್ನು ಮತ್ತು ವರದಾನವನ್ನು ನೋಡುವಂಥ ಸ್ಥಿತಿ ಎಲ್ಲವೂ ಕೂಡ ಕಾಣುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ, ಎಕ್ಸಾಮ್, ಇಂಟ್ರ್ಯೂ ಅಟೆಂಡ್ ಮಾಡ್ತಾ ಇದ್ದೀರಿ, ಯಾವುದೋ ಕಂಪ್ನಿಗಳ ಕೆಲಸಕ್ಕೆ ಹುಡುಕಾಟದಲ್ಲಿದ್ದೀರಿಂದ ಅಂದಾಗ ಸಾಮಾನ್ಯವಾಗಿ ಗುರು ಅಸ್ತನಾಗಿರೋದ್ರಿಂದ ನೀವು ಮಾಡಿರ್ತಕ್ಕಂಥದ್ದು ಅವಕಾಶಗಳು ಬರ್ತದೆ, ನೀವೇ ಫೇಲ್ಯೂರ್ ಆಗುವಂಥ ಸಂದರ್ಭ, ಅಥವಾ ನಿಮಗೆ ಎಲ್ಲೋ ಸಣ್ಣದಾಗಿ ತಪ್ಪನ್ನು ಮಾಡ್ತಕ್ಕಂಥದ್ದು, ಇಂಟರ್ವ್ಯೂನಲ್ಲಿ ಸ್ವಲ್ಪ ತಪ್ಪನ್ನು ಮಾಡ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ಹಿನ್ನಡೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಪ್ರಾರಂಭದ SSLC ಒಳಗಿನ ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೆ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಸ್ವಲ್ಪ ಹಿನ್ನಡೆಗಳು. ಆಧ್ಯಾತ್ಮದ ಬಗ್ಗೆ
ಅಥವಾ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಪೂಜೆ ಪುನಸ್ಕಾರ, ದೇವರು ದಿಂಡ್ರು ಅಥವಾ ಯಾವುದೋ ಶುಭ ಕಾರ್ಯ, ಯಾವುದೋ ಮುಖ್ಯವಾದಂಥ ಕೆಲಸ, ಅಲ್ಲಿ ಸ್ವಲ್ಪ ಎಲ್ಲೋ ಹಿನ್ನಡೆ ಆಗ್ತಕ್ಕಂಥದ್ದು. ಅದೃಷ್ಟ ಅಂತಕ್ಕಂಥದ್ದನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ, ಅಥವಾ ಯಾವುದೋ ಬಂದಂಥದ್ದನ್ನು ಕಳೆದುಕೊಳ್ತಕ್ಕಂಥದ್ದು, ಸ್ವಯಂಕೃತ ಅಪರಾಧದಿಂದ ಅವಕಾಶವನ್ನು ಅನ್ನೋ ರೀತಿಯಾದಂಥ ಸ್ಥಿತಿಯೆಲ್ಲವೂ ಕೂಡ ಕಾಣ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರ ಸ್ವರೂಪ ಅಥವಾ ಗಂಭೀರವಾಗ್ತಕ್ಕಂಥ ಯಾವುದೇ ಲಕ್ಷಣಗಳಿಲ್ಲ. ಸಣ್ಣದಾಗಿ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗುವುದಾದರೆ ಈ ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಮತ್ತು ಸ್ಥೂಲಕಾಯ, ಈ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ಹಾರ್ಟ್ ಪ್ರಾಬ್ಲಮ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ಅದು ಒಂದು ಸ್ವಲ್ಪ ಭಯ ಬೀಳಿಸಬಹುದು. ಅಥವಾ ಏನೋ ಸಣ್ಣದಾಗಿ ಗಾಬರಿ ಉತ್ಪತ್ತಿ ಮಾಡಿಕೊಳ್ತಕ್ಕಂಥದ್ದು ಆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥದ್ದು. ಯಾರ್ಯಾರು ನಿಮಗೆ ತೊಂದರೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಸ್ವಲ್ಪ ರಿವರ್ಸ್ ಆಗುವಂತಹ ಸ್ಥಿತಿ. ಪಾಲುದಾರಿಕೆ ವ್ಯವಹಾರ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸಂಗಾತಿಯಿಂದ ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥದ್ದು ಮತ್ತು ಆರ್ಥಿಕವಾದಂಥ ಸಹಾಯವೂ ಕೂಡ ಸಿಗುವಂಥ ಸಾಧ್ಯತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಶುಭವಾರ್ತೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಷ್ಟಮವನ್ನು ಅಷ್ಟಮಾಧಿಪತಿಯಾದಂಥವನು ನೋಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ತದನಂತರವಾಗಿ ಅಷ್ಟಮಾಧಿಪತಿ ಸ್ವನಕ್ಷತ್ರಕ್ಕೆ ವಾರ ಮಧ್ಯಭಾಗದಲ್ಲಿ ಬಂದು ಅಷ್ಟಮ ನೋಡ್ತಾ ಇರೋದ್ರಿಂದ ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ವಾಹನಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ, ಮತ್ತು ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರಬೇಕಾಗತ್ತೆ. ಏನೋ ಮಾತಾಡೋಕ್ಕೋಗಿ ಇನ್ನೇನೋ ಆತರಿಂದ ಮಾತಾಡಿ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಕುಟುಂಬದ ಒಳಗಡೆ ಕಲಹವನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಉದ್ಯೋಗದಲ್ಲಿ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಫೇಲ್ಯೂರು ಅಥವಾ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ. ಮತ್ತು ವಿದೇಶದಲ್ಲೆಲ್ಲೋ ಅವಕಾಶವನ್ನು ಹುಡುಕ್ತಾ ಇದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಶುಭಪ್ರದ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು. ಲಾಭಾಧಿಪತಿ ವ್ಯಯಾಂಶ, ಹಾಗಾಗಿ ಏನಾಗ್ತದೆ, ಏನೋ ನಿರೀಕ್ಷೆ ಇಟ್ಕೊಂಡಿರ್ತೀರಿ, ಆ ನಿರೀಕ್ಷೆಗಳು ಈಡೇರೋಲ್ಲ, ಅದರಿಂದ ಡಿಪ್ರೆಷನ್ಗೆ ಒಳಗಾಗ್ತಕ್ಕಂಥದ್ದು, ನಾಳೆ ಏನಾಗ್ಬಿಡುತ್ತೋ ಅನ್ನೋ ರೀತಿಯಾದಂಥ ಚಿಂತೆಗಳು ಹೆಚ್ಚಾಗಿ ಕಾಡಾಟವನ್ನು ಕೊಡ್ತಕ್ಕಂಥ ಸಂದರ್ಭ. ರಾಹುದೇಶ ನಡೀತಾ ಇರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಶುಭಪ್ರದವಾಗಿಯೇ ಪರಿವರ್ತನೆ ಆಗುತ್ತೆ. ಮೇಷರಾಶಿ ಮೇಷಲಗ್ನದವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ನಿಮ್ಮ ಜಾತಕ ನೋಡ್ಕೊಳ್ಳಿ. ರಾಹುದೇಶ, ರಾಹು ಭುಕ್ತಿಯೋ ಅಥವಾ ರಾಹು ಅಂತರ್ಭುಕ್ತಿಯೋ ನಡೀತಾ ಇದ್ದರೆ ಯಾವುದಿದ್ರೂ ಕೂಡ ಲಾಟ್ರಿ ಅಂತಕ್ಕಂಥ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅದ್ಭುತ ರಾಹುದೇಶ, ರಾಹುಭಕ್ತಿ, ರಾಹು ಅಂತರ್ಭುಕ್ತಿ ನಡೀತಾ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಜಾತಕದಲ್ಲಿ ಮೇಷಲಗ್ನ ಮೇಷರಾಶಿಯಾಗಿ ಪರಿಹಾರ ಇರುವಂಥ ಸಣ್ಣ ಪುಟ್ಟದಾದಂಥ ದೋಷದ ಪ್ರಮಾಣ ಕಡಿಮೆಯಾಗಬೇಕು ಅನ್ನೋದಿತ್ತು ಅಂತಂದರೆ ಹನುಮಂತನ ದೇವಸ್ಥಾನದಲ್ಲಿ ವಿಳೆದೆಲೆ 108 ವಿಳೆದೆಲೆ ಮೇಲೆ ಶ್ರೀರಾಮ ಅಂತ ಬರೆದುಬಿಟ್ಟು ಅದನ್ನು ಹನುಮಂತನಿಗೆ ಹಾರವಾಗಿ ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಒಂದೇ ಒಂದು ಮನವಿ, ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿ ಅಥವಾ ವೃಷಭ ಲಗ್ನಾಧಿಪತಿಯಾದಂಥನು ಶುಕ್ರನಾಗಿರ್ತಕ್ಕಂಥವನು ಸ್ವಲ್ಪ ಸ್ವನಕ್ಷತ್ರಯುತನಾಗಿ ಕುಳಿತಿದ್ದಾನೆ. ಬಲಹೀನನಾಗಿದ್ದ, ಗ್ರಹಣಕ್ಕೆ ಒಳಗಾಗಿತ್ತು, ಮಂಕಾಗಿತ್ತು ಇಲ್ಲಿವರೆಗೆ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸಾಮಾನ್ಯವಾಗಿ ವಾರ 15 ದಿವಸ ತುಂಬ ಒದ್ದಾಟಕ್ಕೆ ಸಿಕ್ಕಾಕ್ಕೊಂಡಿರ್ತೀರಿ. ಅದರಲ್ಲೂ ಕೂಡ ಒಂದು ವಾರ 10 ದಿವಸ ಅಂತಲೂ ಕೂಡ ತುಂಬ ಒದ್ದಾಟ ಆಗಿರ್ತದೆ ವೃಷಭ ರಾಶಿನವ್ರಿಗೆ. ಆದ್ದರಿಂದ ಬಿಡುಗಡೆ, ಆ ಒದ್ದಾಟದಿಂದ ಬಿಡುಗಡೆ, ಏನೋ ಒಂದು ರೀತಿಯಾದಂಥ ಮಂಕು ಕವಿದಂಥ ವಾತಾವರಣದಿಂದ ಬಿಡುಗಡೆ ಆಗುವಂಥ ಸಂದರ್ಭಗಳು. ಉದ್ಯೋಗ ವ್ಯಾಪಾರಗಳು ಅಂತಕ್ಕಂಥದ್ದು ಸ್ವಲ್ಪ ಸುಧಾರಣೆಯನ್ನು ಕಾಣತಕ್ಕಂಥ ಲಕ್ಷಣಗಳು. ಸ್ವಲ್ಪ ಯಾವುದೋ ಒಂದು ತುಂಬ ಸಡನ್ನ ಏನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಅನುಕೂಲಕರವಾದಂಥ ಸ್ಥಿತಿನಲ್ಲಿ ನಿಂತಿರ್ತಕ್ಕಂಥದ್ದನ್ನು. ಕೆಲಸ ಕಾರ್ಯಗಳ ಹುಡುಕಾಟ ಅಥವಾ ಯಾವುದೋ ಇಂಟ್ರ್ಯೂ ಅಟೆಂಡ್ ಮಾಡ್ತಾ ಇದ್ದೀರಿ ಅಂತಂದರೆ
ಅಲ್ಲಿ ಸ್ವಲ್ಪ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಅಟೆಂಡ್ ಮಾಡುವಂಥ ಸಾಧ್ಯತೆಗಳು, ಇಷ್ಟವಿಲ್ಲದಿದ್ದರೂ ಕೂಡ ಕೆಲಸಕ್ಕೆ ಹೋಗ್ತೀರಿ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಕಾಣುವಂಥದ್ದು. ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪೆಟ್ಟನ್ನು ತಿನ್ನುವಂಥ ಸಾಧ್ಯತೆ, ಆಪತ್ತು ಅಂತಕ್ಕಂಥದ್ರಿಂದ ಸ್ವಲ್ಪ ಬಚಾವಾಗುವಂಥದ್ದು, ವ್ಯಾಜ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ, ಆರೋಗ್ಯದಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ತಕ್ಕಂಥ ಸಾಧ್ಯತೆಗಳು, ಪಾಲುದಾರಿಕೆ ವ್ಯವಹಾರ ಶುಭಪ್ರದವಾಗ್ತಕ್ಕಂಥದ್ದು, ಅವಕಾಶಗಳು ಅಂತಕ್ಕಂಥದ್ದು ಬರುವಂಥ ಸಂದರ್ಭ, ಮೇಲಧಿಕಾರಿಗಳಿಂದ ಸಹಕಾರ ಅನ್ನೋ ರೀತಿಯಾದಂಥ ಸ್ಥಿತಿ, ಹಿರಿಯರಿಂದ ಆರ್ಥಿಕವಾದಂಥ ಸಹಾಯ ಅಥವಾ ಪಿತ್ರಾರ್ಜಿತ ಸೊತ್ತು ಅಥವಾ ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ವೃತ್ತಿಗಾರರಿಗೆ ಮತ್ತು ವಂಶಪಾರಂಪರ್ಯವಾಗಿ ಬರ್ತಕ್ಕಂಥ ಆಸ್ತಿ ಮತ್ತೊಂದು ಮಗದೊಂದು ಸ್ವಲ್ಪ ಅದರಿಂದ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಉಳಿತಾಯವಾಗ್ತಕ್ಕಂಥ ಸಂದರ್ಭಗಳು. ವಾರ ಮಧ್ಯಭಾಗದಿಂದ ಆಚೆಗೆ ತುಂಬ ಪ್ರೆಷರ್ ಜಾಸ್ತಿ ಇರ್ತದೆ, ಒತ್ತಡಗಳು ಜಾಸ್ತಿ ಇರ್ತದೆ. ಆ ಥರದ ಒಂದು ಪ್ರವೃತ್ತಿಗಳು ಏನೇನೋ ಬೇಡಲಾರದಂಥ ಕೆಲವೊಂದು ಘಟನೆಗಳಿಂದ ಸ್ವಲ್ಪ ನಿದ್ರಾ ಭಂಗವಾಗುವಂಥದ್ದು, ನಿದ್ರೆಯಲ್ಲಿ ಸ್ಥಿರತೆಯನ್ನು ಕಾಣದಲ್ಲಿ ಇರ್ತಕ್ಕಂಥ ಸ್ಥಿತಿಯನ್ನು ವೃಷಭ ರಾಶಿನವರು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ವಿದ್ಯಾಭ್ಯಾಸ ಸ್ವಲ್ಪ ಹಿನ್ನಡೆ, ಪ್ರಾರಂಭದ ವಿದ್ಯಾಭ್ಯಾಸ ಚೆನ್ನಾಗಿದೆ, ಹೈಯರ್ ಎಜುಕೇಷನ್ ಎಲ್ಲೂ ಸಣ್ಣದಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದರೆ ಈಗ ಮಾಡೋಣ, ಇನ್ನೊಂದು ಗಂಟೆ ಬಿಟ್ಟು ಮಾಡೋಣ ಅಂತ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಅಥವಾ ಇನ್ನೊಂದು ಗಂಟೆ ಬಿಟ್ಟು ಓದೋಣ ಅಂತ ಟಿ ವಿ ನೋಡ್ತಾ ಕೂತ್ಕೊಳ್ಳೋದು, ಇನ್ನೊಂದು ಗಂಟೆ ಬಿಟ್ಟು ನೋಡೋಣ ಅನ್ನೋ ರೀತಿಯಲ್ಲಿ ಯಾರ ಜೊತೆಯಲ್ಲೂ ಫ್ರೆಂಡ್ಸಲ್ಲಿ ಜೊತೆಯಲ್ಲಿ ಆಟ ಆಡೋಕ್ಕೆ ಹೋಗುವಂಥದ್ದು, ಈ ರೀತಿಯಲ್ಲಿ ಏನೋ ವ್ಯತ್ಯಾಸಗಳನ್ನು ಮಾಡಿಕೊಂಡು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಡಕನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ವೃಷಭ ರಾಶಿನವ್ರು ನೋಡ್ತೀರಿ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶಿವನ ಆಲಯದಲ್ಲಿ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಒಂದು ಲೋಟ ನೀರು ಲಿಂಗದ ಮೇಲೆ ಹಾಕ್ಸೋಕೇನೋ ಖಂಡಿತವಾಗಲೂ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದೇ ಒಂದು ಮನವಿ, ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಬುಧ ವಕ್ರನಾಗಿದ್ದ ಬಾಧೆ, ನೋವು, ನಿರಾಸೆ ಎಲ್ಲವೂ ಕೂಡ ತೊಳಲಾಟ, ಸಂಕಟ, ಆತಂಕ, ವೇದನೆಗಳು, ಹೇಳಿಕೊಳ್ಳಲಾರ್ದಂಥ ಒಂದು ರೀತಿಯ ತೊಳಲಾಟ, ಅಭದ್ರತೆ, ಈ ಬಂಧನಗಳಲ್ಲೇ ಸುಮಾರು ದಿವಸಗಳನ್ನು ಕಳೆದಿದ್ದೀರಿ. ಆದರೆ ಬಿಡುಗಡೆ ಆಗುತ್ತಾ ಈ ತೊಳಲಾಟಗಳು ಹಾಗೆಯೇ ಮುಂದುವರಿತಕ್ಕಂಥದ್ದು. ಬಟ್ ಪ್ರಮಾಣ ಕಡಿಮೆ ಇರುತ್ತೆ, ಪ್ರಮಾಣ ಮಾತ್ರ ಕಡಿಮೆ ಇರುತ್ತೆ. ಹಿಂದೆಲ್ಲ ಸುಮಾರು ಒಂದು 60-70% ಆ ತೊಳಲಾಟಗಳಿದ್ರೆ ಈಗ ಒಂದು 20% ಇಳಿತದೆ. ಯಾಕೆಂದರೆ ಅಸ್ತನ ಆಗ್ತಾ ಇದ್ದಾನೆ, ಬಾಧಕಾಧಿಪತಿ ತೊಂದರೆ ಕೊಡುವಂಥವನು ಅಸ್ತನ ಆಗುವುದರಿಂದ ತೊಂದರೆಗಳು ಕಡಿಮೆ ಆಗುವಂಥ ಸಂದರ್ಭಗಳು ಬರ್ತದೆ. ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಒಂದು ಗೌರವ, ಹೆಸರು, ಕೀರ್ತಿ, ಮಾನ ಸನ್ಮಾನ ಎಲ್ಲವೂ ಕೂಡ ದೊರಕುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಮತ್ತು ಅದರ ಜೊತೆಯಲ್ಲಿ ಸ್ವಲ್ಪ ಬಂಧು ಬಾಂಧವರಿಂದ ಎಲ್ಲೋ ಅನಿರೀಕ್ಷಿತವಾದಂಥ ಕೆಲವೊಂದು ಬೇಸರಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಿಂಗಾಗತ್ತೆ ಅಂತ ಅಂದ್ಕೊಂಡಿರಲ್ಲ ನೀವು, ಆದರೂ ಅವರಿಂದ ಆ ರೀತಿಯಾದಂಥ ಬೇಸರಗಳು ಉತ್ಪತ್ತಿಯಾಗುವಂಥ ಸ್ಥಿತಿ. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ವಾಹನಗಳಿಂದ ಸ್ಥಿರಾಸ್ತಿಯಿಂದ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಭಾವನಾತ್ಮಕವಾಗಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ನಿಮಗೆ ಒತ್ತಡಗಳು ಎದುರಾಗುವಂಥ ಸಾಧ್ಯತೆ, ಮಕ್ಕಳೊಂದಿಗೆ ಅಥವಾ ಮಕ್ಕಳಿಂದ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ, ಪುಟ್ಟ ಮಕ್ಕಳಲ್ಲಿ ಸ್ವಲ್ಪ ಬಾಲಗ್ರಹ ದೋಷಗಳು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ. ಯಾರೋ ಕಿಡ್ನಿ ಸಂಬಂಧಪಟ್ಟಂಥ ಸಮಸ್ಯೆ, ಅಜೀರ್ಣ ದೋಷ, ಹರ್ನಿಯಾಗೆ ಸಂಬಂಧಪಟ್ಟಂಥ ಸಮಸ್ಯೆ, ರಕ್ತದಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಅಥವಾ ಕೆಂಪು ರಕ್ತ ಕಣದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ, ಸೋಂಕುಗಳು ರಕ್ತದಲ್ಲಿ ಸ್ವಲ್ಪ ಸೋಂಕು ಬರ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು,
ಸಣ್ಣದಾಗಿ ಎಲ್ಲೋ ಪೆಟ್ಟು ಮಾಡಿಕೊಳ್ಳತಕ್ಕಂಥ ಸ್ಥಿತಿ. ವಾರ ಮಧ್ಯಭಾಗದಿಂದ ಸುಮಾರು ದಿವಸ ಆ ಪ್ರಾಬ್ಲಮ್ ಇರುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಎಡವಟ್ಟುಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಜ್ವರ ಜಾಸ್ತಿ ಆಗುವಂಥದ್ದು, ಯಾವುದೋ ವೈರಲ್ ಫೀವರ್ ಬರ್ತಕ್ಕಂಥದ್ದು, ಈ ಪರಿಸ್ಥಿತಿ, ಅದರಿಂದ ಸ್ವಲ್ಪ ರೆಸ್ಟ್ ಮಾಡಬೇಕಾದಂಥ ಅನಿವಾರ್ಯತೆ, ಈ ಸ್ಥಿತಿಗತಿಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಸಂಗಾತಿ ಆರೋಗ್ಯದಲ್ಲಿ ಸಣ್ಣದಾದಂಥ ವ್ಯತ್ಯಾಸ, ದಾಂಪತ್ಯ ಅಸೌಖ್ಯ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಅಷ್ಟೊಂದು ಸೂಕ್ತವಾದಂಥ ರೀತಿಯಾದಂಥ ಅನುಕೂಲಗಳು ಇರುವುದಿಲ್ಲ ಅಂತಕ್ಕಂಥ ಸ್ಥಿತಿ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭಗಳು ಕಂಡುಬರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮಿಥುನ ರಾಶಿ, ಮಿಥುನ ಲಗ್ನವಾಗಿದ್ದು ರಾಹು ದಿಶೆ ಕುಜಭುಕ್ತಿ, ಕುಜದಿಶೆ ರಾಹು ಭುಕ್ತಿ ನಡೀತಾ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಜಾತಕವನ್ನು ನೋಡಿಕೊಳ್ಳಿ. ರಾಹುವಿನದು ಕುಜನದು ದಶಾಭುಕ್ತಿಯೋ ಅಂತರ್ಭುಕ್ತಿಯೋ ಭುಕ್ತಿಯೋ ಬಂದಿದ್ದಂಥ ಪಕ್ಷದಲ್ಲಿ ಏನೋ ಎಡವಟ್ಟುಗಳು ಕಟ್ಟಿಟ್ಟ ಬುತ್ತಿ ನೋಡಿಕೊಳ್ಳಿ. ಸಾಧ್ಯವಾದಷ್ಟು ಕೂಡ ಲಾಭದ ಪ್ರಮಾಣ ಕುಂಠಿತವಾಗುವಂಥದ್ದು. ಆದರೆ ವಾರ ಮಧ್ಯಭಾಗದಿಂದ ಆಚೆಗೆ ಎಲ್ಲೋ ಯಾವುದೋ ಒಂದು ಆಸರೆ ಅಂತಕ್ಕಂಥದ್ದು, ಯಾವುದೋ ಒಂದು ಮುಳುಗುವಂಥ ಸ್ಥಿತಿನಲ್ಲಿರುವಂಥವನಿಗೆ ಒಂದು ಬಲ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ದೊರಕುವಂಥ ಸಂದರ್ಭಗಳು ಬರಬಹುದು. ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಗುರುಚರಿತ್ರೆ ಮಾಡಿ. ಸಾಮಾನ್ಯವಾಗಿ ಕಳೆದ ವಾರದಲ್ಲೂ ಕೂಡ ಗುರುವಿನ ಬಗ್ಗೆನೇ ಹೇಳಿರ್ತೀನಿ. ಹಾಗಾಗಿ ಗುರುಚರಿತ್ರೆ ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಅದ್ಭುತವಾದಂಥ ಫಲ, ತೊಳಲಾಟದಿಂದ ಮುಕ್ತಿ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ, ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಒಂದೇ ಒಂದು ಮನವಿ, ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. ಇನ್ನು ಕಟಕರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕಟಕರಾಶಿನವ್ರಿಗೆ ಈ ವಾರ ಒಂದು ರೀತಿಯ ವಾರಾಂತ್ಯ ಶುಭಪ್ರದವಾಗಿಯೇ ನಿಲ್ಲುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅನುಕೂಲವಾಗುತ್ತೆ. ಯತ್ನ ಕಾರ್ಯಗಳಲ್ಲಿ ಜಯವಾಗುತ್ತೆ. ಲಕ್ಷ್ಮೀ ಯೋಗದಲ್ಲಿ ಕೂಡಿರ್ತಕ್ಕಂಥದ್ದಾಗಿರೋದ್ರಿಂದ ಆರ್ಥಿಕವಾದಂಥ ಸ್ಥಿತಿಯಿಂದ ಮುಗ್ಗಟ್ಟುಗಳಿಂದ ಬಿಡುಗಡೆ, ಲಾಭವೂ ಆಗುತ್ತೆ, ಉಳಿತಾಯವೂ ಆಗುವಂಥ ಸ್ಥಿತಿ, ವಿದ್ಯಾ ಪ್ರಗತಿಯನ್ನೂ ಕೂಡ ಕಾಣತಕ್ಕಂಥದ್ದು. ವಿದೇಶಿಯಾನ, ದೂರ ಪ್ರಯಾಣ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರ್ತದೆ. ಮಕ್ಕಳಲ್ಲಿ, ಪುಟ್ಟ ಮಕ್ಕಳಿಂದ ಏನೋ ಸಣ್ಣದಾಗಿ ನಿಮಗೆ ಒಂದು ಅನುಭವ ಅಂತಕ್ಕಂಥದ್ದು ಆಗುತ್ತೆ. ನೆಮ್ಮದಿ ಸಿಗುವಂಥ ರೀತಿಯಾದಂಥ ಒಂದು ಅನುಭವ ಅಥವಾ ಸಂತೋಷ ಸಿಗುವಂಥ ರೀತಿಯಾದಂಥ ಒಂದು ಅನುಭವ ಪುಟ್ಟ ಮಕ್ಕಳಿಂದ ನೀವು ನೋಡ್ತೀರಿ. ಅದರಲ್ಲೂ ಕೂಡ ಭಾವನಾತ್ಮಕವಾದಂಥ ತೊಳಲಾಟಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಅದರಿಂದ ಬಿಡುಗಡೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತಕ್ಕಂಥದ್ದು, ಶತ್ರು ದಮನವಾಗ್ತಕ್ಕಂಥದ್ದು, ಶತ್ರು ನಾಮಾವಶೇಷವಾಗ್ತಕ್ಕಂಥದ್ದು, ಸೇವಕರ ಕೆಲಸಗಾರರ ಕೊರತೆಯನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ. ಸೋದರ ಮಾವನಿಂದ ಒತ್ತಡಗಳು ಬರ್ತಕ್ಕಂಥದ್ದು, ಬಂಧುಗಳಿಂದ ನಷ್ಟ ಮತ್ತು ಒತ್ತಡವನ್ನು ಅನುಭವಿಸಬೇಕು. ಆರ್ಥಿಕವಾದಂಥ ಮುಗ್ಗಟ್ಟುಗಳಿಂದ, ಬಂಧುಗಳಿಂದ, ನೆರೆಹೊರೆಯಿಂದ ಅನುಭವಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥ ಸಂದರ್ಭಗಳಿರುತ್ತದೆ. ದಾಂಪತ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣಗಳು ನಿರ್ಮಾಣವಾಗಿ ಬರುತ್ತೆ. ಕಟಕ ರಾಶಿ, ಕಟಕ ಲಗ್ನದವರಾಗಿದ್ದಂಥ ಪಕ್ಷದಲ್ಲಿ ಕುಜದಶಿ ರಾಹುಭುಕ್ತಿ, ರಾಹುದಶಿ ಕುಜಭುಕ್ತಿ ನಡೀತಾ ಇದ್ದರೆ ಉದ್ಯೋಗದ ತೊಂದರೆ ಇರ್ತಕ್ಕಂಥವ್ರಿಗೆ ಖಂಡಿತವಾಗಿ ಉದ್ಯೋಗ ದೊರಕುವಂಥ ಸ್ಥಿತಿ ಈ ಒಂದು ವಾರದಲ್ಲಿ ಇರುತ್ತೆ. ಮತ್ತು ಮಾಡಿದಂಥ ಕೆಲಸಕ್ಕೆ ಅದ್ಭುತವಾದಂಥ ಒಂದು ಫಲ. ಉದ್ಯೋಗದಲ್ಲಿ ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ರಾಹುದಶೆ ಕುಜಭುಕ್ತಿ ಕಟಕ ಲಗ್ನವಾಗಿದ್ದಂಥ ಪಕ್ಷದಲ್ಲಿ ಖಂಡಿತವಾಗಿ ಸಿಗುತ್ತೆ. ಅದನ್ನು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಪರಿಹಾರದ ವಿಚಾರಗಳ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ
ಶಿವನ ಆಲಯದಲ್ಲಿ ಏಕವಾರ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಹಿನ್ನಡೆ, ಉದ್ಯೋಗ ಸಂಬಂಧಪಟ್ಟಂತೆ ಹಿನ್ನಡೆ, ಯತ್ನ ಕಾರ್ಯಗಳಲ್ಲಿ ವಿಘ್ನಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ಏಕೆಂದರೆ ನೀವಾಗಿ ನೀವೇ ಅತಿ ಭ್ರಮೆ, ಅತಿ ಬುದ್ಧಿವಂತಿಕೆ, ಅತಿ ಜ್ಞಾನವಂತ, ನಾನು ಅನ್ನೋ ರೀತಿಯಾದಂಥ ಪ್ರವೃತ್ತಿಗಳು ತಗೊಂಡೋಗಿ ನಿಮ್ಮನ್ನು ಹಳ್ಳಕ್ಕೆ ತಳ್ಳತ್ತೆ. ಅತಿ ಬುದ್ಧಿವಂತರು ಅಥವಾ ಎಲ್ಲವನ್ನೂ ಕೂಡ ಬಲ್ಲವರು ಯಾರೂ ಇರೋದಿಲ್ಲ ಜಗತ್ತಿನಲ್ಲಿ. ಎಲ್ಲವನ್ನೂ ನಾನು ಬಲ್ಲೆ ಅನ್ನೋ ರೀತಿಯಲ್ಲಿ ಹೋಗಿ ಗುಂಡಿಗೆ ಬೀಳ್ತೀರಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೂ ಕೂಡ ನಿಮ್ಮ ಖರ್ಚು ವೆಚ್ಚಗಳಿಗೆ ಯಾವುದ್ಯಾವುದು ಅವಶ್ಯಕತೆಗಳು ಬೇಕಾಗಿದೆಯೋ ಆಯಾ ಅವಶ್ಯಕತೆಗಳು ದೊರಕುತ್ತೆ. ಲಾಭ ಬಂದರೂ ಕೂಡ ಹಿಂದೆಯೇ ಖರ್ಚು ಕೂಡ ನಿಂತಿರ್ತದೆ. ಆರ್ಥಿಕ ಅನುಕೂಲವಾದರೂ ಕೂಡ ಎಡಗೈಲಿ ಬಂದು ಬಲಗೈಲಿ ಹೋಗುತ್ತೆ, ಬಲಗೈಲಿ ಬಂದು ಎಡಗೈಲಿ ಹೋಗುವಂಥ ಸ್ಥಿತಿನಲ್ಲಿ ಇರುವಂಥದ್ದು. ಸ್ತ್ರೀಯರಿಂದ ಸಹಕಾರ, ಅಕ್ಕನಿಂದಲೋ ತಂಗಿಯಿಂದಲೋ ಏನೋ ಒಂದು ಸಹಕಾರ ನಿಮಗೆ ದೊರಕುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕೈ ಹಾಕ್ತೀರಿ, ಆಷಾಢ ಆದರೂ ಪರವಾಗಿಲ್ಲ, ಭೂಮಿ ವ್ಯವಹಾರಗಳ ಕೈ ಹಾಕ್ತೀರಿ ಅಂತಂದರೆ ಖಂಡಿತವಾಗಲೂ ಕೂಡ ಸಕ್ಸಸ್ಸನ್ನು ನೋಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಮಕ್ಕಳೊಂದಿಗೆ ಸ್ವಲ್ಪ ಕಲಹ, ಪ್ರೀತಿ ಪಾತ್ರರೊಂದಿಗೆ ಕಲಹ, ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೂ ಸಣ್ಣದಾಗಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಭಾವನೆಗಳಿಗೆ ಬೆಲೆ ಸಿಗದೇ ಇರತಕ್ಕಂಥ ರೀತಿಯಲ್ಲಿ ಇರುತ್ತೆ. ಈ ವಾರ ಗುರು ಹಸ್ತಪ್ರಭಾವದಿಂದ ಬಿಡುಗಡೆಯಾಗುವವರೆಗೂ ಕೂಡ ಈ ಪರಿಣಾಮವನ್ನು ಎದುರಿಸಲೇಬೇಕಾಗತ್ತೆ. ನೀವು ಸುಮಾರು 1.5 ತಿಂಗಳ ಕಾಲ ಈ ಪರಿಣಾಮ ನಿಮಗೆ ಪದೇ ಪದೇ ಅನುಭವಕ್ಕೆ ಬರ್ತಾ ಇರ್ತದೆ. ಸಿಂಹರಾಶಿ ಸಿಂಹ ಲಗ್ನದವರೆಗೆ ಆರೋಗ್ಯದಲ್ಲಿ ಅಂಥ ಗಂಭೀರ ಸ್ವರೂಪಗಳಿಲ್ಲ, ಇನ್ನು ಸುಧಾರಣೆ ಆಗುತ್ತೆ, ಕೆಡುವುದಂತೂ ಇಲ್ಲ, ಸುಧಾರಣೆ ಅಂತೂ ಪಕ್ಕಾ ಆಗುತ್ತೆ. ಅದರಲ್ಲೇನು ನೀವು ಗಾಬರಿ ಬೀಳುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಸಪ್ತಮ ರಾಹು ಲಗ್ನಕೇತು ಏನಾದರೂ ಕೆಡಿಸ್ತಾನೆ ಅಂದರೆ ಕೆಡಿಸುವಂಥ ರೀತಿಯಲ್ಲಿ ಇಲ್ಲ. ಇನ್ನು ರಾಹು ವರದಾನವನ್ನು ಮಾಡ್ತಾನೆ, ಕೇತುವು ವರದಾನ ಮಾಡ್ತಾನೆ. ಸಿಂಹರಾಶಿ ಸಿಂಹ ಲಗ್ನವಾಗಿದ್ದಂಥ ಪಕ್ಷದಲ್ಲಿ ರಾಹು ಕೇತು ಕುಜನ ಕಾಂಬಿನೇಷನು ದಶಾಭಕ್ತಿಗಳಲ್ಲಿ ಅಂತರ್ಭಕ್ತಿಗಳಲ್ಲಿ ಬಂದಂಥ ಪಕ್ಷದಲ್ಲಿ ಲಾಟ್ರಿ ಅಂತಕ್ಕಂಥದ್ದು ನಿಮಗೆ ಹೊಡಿತದೆ. ಉದ್ಯೋಗ, ವಿದ್ಯಾಭ್ಯಾಸ, ರಿಸರ್ಚು, ಡಾಕ್ಟ್ರು, ಡಿಪ್ಲೊಮೊ, ಎಲೆಕ್ಟ್ರಾನಿಕ್, ಇಂಜಿನಿಯರಿಂಗ್ ಕ್ಷೇತ್ರ, IT ಕ್ಷೇತ್ರ, ಇವ್ರಿಗೆಲ್ಲರಿಗೂ ಕೂಡ ಲಾಟ್ರಿ ಅಂತಕ್ಕಂಥದ್ದು ಅಂದರೆ ನಿರೀಕ್ಷೆನೇ ಇಟ್ಟಿರೋದಿಲ್ಲ. ಆ ನಿರೀಕ್ಷೆ ಇಲ್ಲದಂಥ ಕೆಲಸಗಳು ಆಗಿಬಿಡ್ತದೆ ಈ ಸಂದರ್ಭ. ಸಿಂಹರಾಶಿ ಸಿಂಹಲಗ್ನವಾಗಿದ್ದು ರಾಹು ಕುಜ ಮತ್ತು ಕೇತುವಿನ ಕಾಂಬಿನೇಷನ್ ದಶಾಭಕ್ತಿ ಅಂತರ್ಭಕ್ತಿಗಳಲ್ಲಿ ಬಂದಂಥ ಪಕ್ಷದಲ್ಲಿ ಈ ಘಟನೆಗಳು ನಡೆಯಲೇಬೇಕು, ನಡೀತದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಸಿಂಹರಾಶಿ ಸಿಂಹಲಗ್ನದವರೆಗೆ ಪರಿಹಾರ, ಕುಲದೇವತೆಯನ್ನು ಸದಾಕಾಲ ಸ್ಮರಣೆ ಮಾಡಿಕೊಳ್ಳಿ. ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿಯೇ ಹೋಗಿ ವೇಭಾವಕ್ಕೆ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮ್ಮದೇ ಆದಂಥ ಸ್ವಯಂಕೃತ ಅಪರಾಧಗಳು ನಿಮಗೆ ತೊಂದರೆಯನ್ನು ಕೊಡೋದ್ರಿಂದ ನಿಮ್ಮ ತಪ್ಪುಗಳನ್ನು ಆದಷ್ಟು ಮಾಡುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ. ಮಿಕ್ಕಿದ್ದೆಲ್ಲವೂ ಕೂಡ ನಿಮಗೆ ಪ್ಲಸ್ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದೇ ಒಂದು ಮನವಿ, ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕನ್ಯಾ ರಾಶಿನವ್ರಿಗೆ ಸ್ವಲ್ಪ ರಾಷ್ಟ್ರಾಧಿಪತಿಯಾದ ದಶಮ ಪ್ರಭಾವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಅಂತಕ್ಕಂಥದ್ದು, ಗೌರವ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ನಿಂತಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಇದೆ. ಜ್ಞಾನವೂ ಕೂಡ ಚೆನ್ನಾಗಿರುತ್ತೆ. ಆ ಜ್ಞಾನದ ರೂಪದಲ್ಲೇ ಇರಬೇಕು. ಅಹಂಕಾರದ ರೂಪವನ್ನು ಪಡೆದುಕೊಳ್ತು ನಾಶ ಮಾಡುತ್ತೆ. ಆ ಅಹಂಕಾರದ ರೂಪವನ್ನು ಪಡೆದಿದೆ. ಹಾಗಾಗಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು. ಭೂ ವ್ಯವಹಾರಗಳು ಚೆನ್ನಾಗಾಗುವಂಥ ಸಾಧ್ಯತೆಗಳು, ಮಾಟ ಮಂತ್ರ ತಂತ್ರ ಕಾಟಗಳಿಂದ ಬಿಡುಗಡೆಯನ್ನು ಪಡೆತಕ್ಕಂಥ
ಯೋಗವೊಂದು ಈ ಒಂದು ವಾರದಲ್ಲಿ ನಿಮಗೆ ಕಂಡುಬರುತ್ತದೆ. ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಬರುತ್ತೆ, ಬಟ್ ಉಳಿಸೋಲ್ಲ, ಬರುತ್ತೆ ಹಾಗೆ ಹೋಗುತ್ತೆ, ದುಂದು ವೆಚ್ಚಗಳಾಗತ್ತೆ. ಕುಟುಂಬಕ್ಕೋಸ್ಕರವಾಗಿ ವಿಪರೀತವಾದಂಥ ಖರ್ಚನ್ನು ಮಾಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣುತ್ತೆ. ಲಕ್ಸರಿ ಜೀವನ ಅಥವಾ ಸಿರಿವಂತಿಗೆ ಅಥವಾ ಲಕ್ಸರಿ ಲೈಫು, ಶೋಕಿ ಅಂತಾರಲ್ಲ, ಆ ಶೋಕಿಗೆಲ್ಲೋ ಸ್ವಲ್ಪ ಎಳೆದಾಟವನ್ನು ಕೊಡ್ತದೆ. ಅಲ್ಲಿ ಸ್ವಲ್ಪ ನೀವು ಎಡವಟ್ಟನ್ನು ಮಾಡಿಕೊಳ್ತೀರಿ. ಪಂಚಮ ಪ್ರಭಾವ, ಮಕ್ಕಳಿಂದ ಗೌರವ ಪ್ರಾಪ್ತಿಯಾಗತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವರದಾನವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿನಲ್ಲಿದೆ. ಯಾವುದೋ ಇಂಟ್ರ್ಯೂ ಅಟೆಂಡ್ ಮಾಡ್ತೀರಿ ಅಂತಂದಾಗ, ಯಾವುದೋ ಕಂಪ್ನಿಗಳ ಕೆಲಸದಲ್ಲಿ ಹುಡುಕಾಟದಲ್ಲಿದ್ದೀರಿ ಅಂದಾಗ ಖಂಡಿತವಾಗಲೂ ಕೂಡ ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಆದರೆ ಗುರುವಾರದ ನಂತರ ಅಷ್ಟಮಾಧಿಪತಿಯಾದಂಥವನು ಬಲವನ್ನು ಪಡ್ಕೊಳ್ತಾ ಇದ್ದಾನೆ. ಅಷ್ಟಮಾಧಿಪತಿ ಬಲವನ್ನು ಪಡ್ಕೊಳ್ತಾ ಇದ್ದಾನೆ ಎಂದಾಗ ಆಡಲಾರದಂಥ ಮಾತು ಇಡೀ ಕುಟುಂಬವನ್ನು ಕೆಡಿಸುತ್ತೆ. ಏನೋ ಮಾತಾಡೋಕ್ಕೋಗಿ ಇನ್ನೇನು ಮಾತಾಡ್ತೀರಿ, ನೇರವಾಗಿ ಚುಚ್ಚುತ್ತೆ, ಇಡೀ ಕುಟುಂಬದ ವಾತಾವರಣವನ್ನು ಕೆಡಿಸುತ್ತೆ. ಒಂದು. ಎರಡನೇದಾಗಿ ಕುಜ ಬಲವಾದ ಅಂದಾಗ ನಿಮಗೆ ಎಲೆಕ್ಟ್ರಿಕಲ್ ಮತ್ತು ಈ ವಾಹನ, ಕಬ್ಬಿಣ ಇವುಗಳ ವಿಷಯದಲ್ಲಿ ಕೆಲಸವನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಥವಾ ಪೊಲೀಸ್ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ, ಮಿಲ್ಟ್ರಿ ಹುದ್ದೆಯಲ್ಲಿರ್ತಕ್ಕಂಥವರು ಮತ್ತು ಈ ಸಿನಿಮಾಗಳಲ್ಲಿ ಡೈರೆಕ್ಷನ್ ಲೈನಲ್ಲಿರ್ತಕ್ಕಂಥವರು ಎಲ್ಲೋ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಿ. ಹುಷಾರಾಗಿರಬೇಕು. ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸುಬ್ರಹ್ಮಣ್ಯನ ನಾಮಸ್ಮರಣೆಯನ್ನು ಸದಾ ಕಾಲ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಕುಜ ಕೆಟ್ಟಿದ್ದಾನೆ, ನಿಮಗೆ ಬಲವಾಗಿ ಕೆಡಿಸ್ತಾ ಇದ್ದಾನೆ, ಅವನೇ ಎಲ್ಲವನ್ನೂ ಕೂಡ ಹಾಳು ಮಾಡ್ತಾನೆ. ಹಾಗಾಗಿ ಸುಬ್ರಹ್ಮಣ್ಯನನ್ನು ಹಿಡಿದರೆ ಕುಜ ಅಂತಕ್ಕಂಥನಿಂದ ಆಗುವಂಥ ದುಷ್ಪರಿಣಾಮ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ, ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದೇ ಒಂದು ಮನವಿ. ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. ಇನ್ನು ತುಲಾರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂತನು ಬಲವಾಗ್ತಾನೆ ಸ್ವನಕ್ಷತ್ರದಲ್ಲಿ ಕುಳಿತು. ಹಾಗಾಗಿ ಬಲವಾಗ್ತಾನೆ ಅಂತಂದಾಗ ಉತ್ಸಾಹದಿಂದ ಕಾರ್ಯಗಳನ್ನು ಮಾಡ್ತೀರಿ, ತುಂಬ ಆಸೆಪಟ್ಟು ಕಾರ್ಯಗಳನ್ನು ಮಾಡ್ತೀರಿ, ಇಷ್ಟಪಟ್ಟು ಕಾರ್ಯಗಳನ್ನು ಮಾಡ್ತೀರಿ, ಎಲ್ಲವೂ ಕೂಡ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀರಿ. ತುಂಬ ಎಮೋಷನಲ್ ಬಾಂಡಿಂಗ್, ತುಂಬ ಎಮೋಷನಲ್ ಆಗಿ ಯಾವುದೇ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅಂದ್ರೂ ಕೂಡ ತುಂಬ ಎಮೋಷನಲ್ ಬಾಂಡಿಂಗಲ್ಲಿ ಕೆಲಸವನ್ನು ಮಾಡ್ತೀರಿ. ಅವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಯೋಗ ಬಲವು ಅಲ್ಲಿ ಸ್ವಲ್ಪ ನಿಮಗೆ ಒಂದು ಗೌರವ ಅಂತಕ್ಕಂಥದ್ದು ಸಿಗುವಂಥ ಸ್ಥಿತಿ ಇದೆ. ಆದರೂ ಕೂಡ ಬಳಲಿಕೆ, ತೊಳಲಾಟ, ಅತೃಪ್ತಿ, ಇನ್ನೂ ಏನೋ ಮಾಡಬೇಕಾಗಿತ್ತು ಅನ್ನೋ ರೀತಿಯಾದಂಥ ಸ್ಥಿತಿ, ಇನ್ನೂ ಹೆಸರನ್ನು ಗಳಿಸಬೇಕು ಅನ್ನೋ ರೀತಿಯಲ್ಲಿ ಇರುವಂಥ 100 ರೂಪಾಯಿಯನ್ನು ಇಟ್ಟುಕೊಂಡು ತೃಪ್ತಿ ಪಡುವ ಬದಲು ಇನ್ನೂ 1000 ರೂಪಾಯಿ ಮಾಡಬೇಕಾಯ್ತು, ಲಕ್ಷ ಮಾಡಬೇಕಾಯ್ತು, ಕೋಟಿ ಮಾಡಬೇಕಾಯ್ತು ಅನ್ನೋ ರೀತಿಯಾದಂಥ ಆಸೆಗಳ ಹಿಂದೆ ಬಿದ್ದು ಆ ತೊಳಲಾಟಗಳು ಅತೃಪ್ತಿಯ ಭಾವವನ್ನು ನೋಡ್ತಕ್ಕಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಸೇವಿಂಗ್ಸು ಕಾಣ್ತದೆ, ಲಾಭ ಉಳಿತಾಯ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಬರುವಂಥದ್ದು ಬರುತ್ತೆ, ಎಲ್ಲವೂ ಕೂಡ ಅನುಕೂಲವಾಗುತ್ತೆ, ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿಯೇ ಇರುತ್ತೆ. ಆದರೂ ಒಳಗಡೆ ಯಾವುದೋ ಎಮೋಷನಲ್ ಆದಂಥ ಅಥವಾ ಊಹಾತ್ಮಕವಾದಂಥ ಒಂದು ಬಳಲಿಕೆ ಮಾತ್ರ ನಿಮ್ಮನ್ನು ಕಾಡದೆ ಬಿಡುವುದೇ ಇಲ್ಲ. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಅನುಕೂಲಕರವಾದಂಥ ಸ್ಥಿತಿನಲ್ಲಿ ನಿಂತಿದೆ.
ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸಾಧ್ಯತೆ, ಯತ್ನ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಸಂಗಾತಿಯಿಂದ ಆರ್ಥಿಕವಾದ ಸಹಾಯ, ಪಾಲುದಾರಿಕೆ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ವಿದ್ಯಾಭ್ಯಾಸ ಕೂಡ ಚೆನ್ನಾಗಿದೆ. ಯಾವುದಾದ್ರು ಇಂಟರ್ವ್ಯೂ ಅಟೆಂಡ್ ಮಾಡೋವಂಥವ್ರಿಗೂ ಕೂಡ ತುಂಬ ಶುಭಪ್ರದವಾದಂಥ ಒಂದು ವಾರವಾಗಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿ. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ, ಅಥವಾ ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಟೆಂಡರ್ ಮೇಲೆ ಏನಾದ್ರು ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರು, ಅಂದರೆ ಯಾರೋ ಕಂಪ್ನಿಗಳು ವಹಿಸ್ಕೊಂಡಿರ್ತಾರೆ ಅವರ ಅಧೀನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲ, ಯೋಗಫಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತುಲಾರಾಶಿನವ್ರು ನೋಡುವಂಥ ಸಾಧ್ಯತೆಗಳು. ವರದಾನವಾಗಿಯೇ ನಿಂತಿದೆ ಈ ವಾರ ಒಟ್ಟಿನಲ್ಲಿ ತುಲಾರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶ್ರೀ ಲಕ್ಷ್ಮೀ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಸಂಜೆ ಸಂದರ್ಭ ಖಂಡಿತ ಅನುಕೂಲವಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಒಂದೇ ಒಂದು ಮನವಿ, ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅದ್ಭುತವಾದಂಥ ವಾರ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಲ್ಲಿ ನೋಡಿದರೆ, ಏಕೆಂದರೆ ಕುಜ ಬಲವಾಗಿದ್ದಾನೆ, ಗುರುವಾರ ನಂತರ ಸ್ವನಕ್ಷತ್ರಕ್ಕೆ ಬರ್ತಾನೆ. ಹಾಗಾಗಿ ಸ್ವಲ್ಪ ಅಂದುಕೊಂಡಂಥ ಕೆಲಸ ಕಾರ್ಯ ಪ್ರಗತಿ ಎಲ್ಲವೂ ಕೂಡ ಕಾಣ್ತದೆ. ಮತ್ತು ಹಾಕುವಂಥ ಎಫರ್ಟು ಹಾಗೆ ಇರುತ್ತೆ, ಪರ್ಫೆಕ್ಟ್ ಇರ್ತದೆ. 100% ಎಫರ್ಟ್ ಹಾಕೋದಕ್ಕೆ 200% ಎಫರ್ಟ್ ಹಾಕಿ ಕೆಲಸವನ್ನು ಮಾಡ್ತೀರಿ. ತುಂಬ ಪ್ರೆಷರ್, ಒತ್ತಡವನ್ನು ಕೊಟ್ಟು ಕೆಲಸವನ್ನು ಮಾಡ್ತೀರಿ. ತುಂಬ ಆತುರದಿಂದ ಕೆಲಸವನ್ನು ಮಾಡ್ತೀರಿ. ಗಂಟೆ ಕೆಲಸವನ್ನು ಮಾಡುವಂಥದ್ದನ್ನು ಅರ್ಧ ಗಂಟೆಯಲ್ಲಿ ಮುಗಿಸ್ತಕ್ಕಂಥ ಆ ಒಂದು ಶಕ್ತಿ ಅಂತಕ್ಕಂಥದ್ದು ವೃಶ್ಚಿಕ ರಾಶಿನವ್ರಿಗೆ ಈ ವಾರ ಇರುತ್ತೆ. ಆದ್ದರಿಂದ ವರದಾನವೂ ಕೂಡ ಇದೆ. ದುಂದು ವೆಚ್ಚವನ್ನು ಮಾಡ್ತೀರಿ. ವಾರ ಮಧ್ಯಭಾಗ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ಬರ್ತದೆ. ಖರ್ಚುಗಳು ಜಾಸ್ತಿ ಆಯಿತು ಅಂತಿದ್ದಂಗೆ ನಿಮಗೇನಾಗುತ್ತೆ, ನಿಮಗೆ ಆಟೋಮೆಟಿಕಲಿ ಆರ್ಥಿಕ ಒತ್ತಡ ಜಾಸ್ತಿ ಬರುತ್ತೆ. ಆ ಉಳಿತಾಯ ಇಲ್ಲದಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿನಲ್ಲಿ ತೃಪ್ತಿಕರ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಪ್ರಯಾಣ ತೊಂದರೆ ಆಗುವಂಥ ಸ್ಥಿತಿ ಇದೆ. ಜಾಗ್ರತೆ, ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಇದೆ, ಜಾಗ್ರತೆಯಿಂದ ಇರಬೇಕಾಗತ್ತೆ. ಮಾನಸಿಕವಾದಂಥ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು, ಮನೋವೇದನೆಗಳು, ಮನಸ್ಸಿಗೆ ಘಾತಕವಾಗುವಂಥ ರೀತಿಯಾದಂಥ ಘಟನೆಗಳು ಸಂಸಾರದ ಮನೆಯ ವಾತಾವರಣದಲ್ಲಿಯೇ ನಡೆಯುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ರಕ್ತದ ಕೆಂಪಕ ರಕ್ತ ಕಣದಲ್ಲಿ ಸ್ವಲ್ಪ ವ್ಯತ್ಯಾಸವು, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು, ಉದರ ಬಾಧೆಗಳು ಬರ್ತಕ್ಕಂಥದ್ದು, ತಿಂಗಳ ದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥ ಕಂಡೀಷನ್ಸು ಸಾಮಾನ್ಯವಾಗಿ ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳು. ಸೋದರ ಮಾವನಿಂದ ತೊಂದರೆ ತಾಪತ್ರಯಗಳಿಗೆ ಒಳಗಾಗುವಂಥದ್ದು. ಸ್ವಲ್ಪ ಟೀಚರ್ಸ್ ಲೈನಲ್ಲಿರುವಂಥವ್ರಿಗೆ ಎಲ್ಲೋ ಸಣ್ಣದಾಗಿ ತೊಂದರೆ ಆಗಬಹುದು ಈ ವಾರ. ಅದರಲ್ಲೂ ಕೂಡ ಗುರುದಶೆ ಗುರುಭಕ್ತಿ ಯಾವುದೋ ಒಂದು ರೀತಿಯಲ್ಲಿ ಬಂದು ಬುಧದಶೆ ಗುರುದಶೆ ಬುಧಭಕ್ತಿ ಬಂದಿದ್ದರೆ ಟೀಚರ್ಸ್ ಕೆಲಸದಲ್ಲಿರುವಂಥವ್ರಿಗೆ ತೊಂದರೆ ಕಟ್ಟಿಟ್ಟ ಬತ್ತಿ ನೋಡ್ಕೊಳ್ಳಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನವಾಗಿದ್ದು ದಶಮ ಪ್ರಭಾವ, ತೃಪ್ತಿ ಇರೋದಿಲ್ಲ. ಉದ್ಯೋಗ ಮಾಡಿದಂಥ ಕೆಲಸ ಪರ್ಫೆಕ್ಟ್ ಅಥವಾ ಪೂರ್ಣ, ಕೊಟ್ಟಂಥ ಜವಾಬ್ದಾರಿನ ಪೂರ್ಣವಾಗಿ ಪರ್ಫೆಕ್ಟಾಗಿ ಮುಗಿಸೋದಕ್ಕಾಗೋದಿಲ್ಲ. ಕಾರಣವೇನೋ ಗೊತ್ತಾಗೋದಿಲ್ಲ ನಿಮಗೆ ಅಂತಕ್ಕಂಥದ್ದು. ಮಿತ್ರರೊಂದಿಗೆ ಕಲಹ, ಮಿತ್ರರಿಂದ ಎಲ್ಲೋ ಭವಿಷ್ಯಕ್ಕೆ ತೊಂದರೆ ಆಯಿತು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳನ್ನು ಎದುರಿಸಿಕೊಳ್ತಕ್ಕಂಥ ಸಾಧ್ಯತೆಗಳನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ನೋಡ್ತೀರಿ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಹನುಮಂತನ ದೇವಸ್ಥಾನಕ್ಕೆ ತುಳಸಿ ಅರ್ಚನೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು
ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದೇ ಒಂದು ಮನವಿ. ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. ಇನ್ನು ಧನುಸ್ಸು ರಾಶಿನವ್ರಿಗೆ ರಾಶ್ಯಾಧಿಪತಿಯಾದಂಥ ಹಸ್ತನಾದ ಹಸ್ತತ್ಯಾಗವಾಗುವವರೆಗೂ ಕೂಡ ಧನುಸ್ಸು ರಾಶಿನವರು ಯಾವುದೇ ಮುಖ್ಯ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ. ಅದರಲ್ಲೂ ಕೂಡ ಧನುಸ್ಸು ರಾಶಿ ಧನುಸ್ಸು ಲಗ್ನವಾಗಿ ಗುರುದಶೆ, ಯಾವುದೋ ಗುರುದಶೆಯೋ ಭುಕ್ತಿಯೋ ಅಂತರ್ಭುಕ್ತಿಯೋ ಬರ್ತಿದ್ರೆ ತಟಸ್ಥವಾಗಿರ್ತದೆ. ನೋಡಿಕೊಳ್ಬೇಕಾದ್ರೆ ನಿಮ್ಮ ಎಲ್ಲ ಕೆಲಸಗಳು ಎಲ್ಲೆಲ್ಲಿ ನಿಲ್ತವೋ ಅಲ್ಲಲ್ಲೇ ನಿಂತಿರ್ತದೆ. ಬೇಕಾದ್ರೆ ಪರೀಕ್ಷೆ ಮಾಡಿಕೊಳ್ಬೇಕಾದ್ರೆ ವಿದ್ಯಾಭ್ಯಾಸ ಇಂಟ್ರೆಸ್ಟ್ ಬರೋದಿಲ್ಲ, ಏನೋ ಅಡ್ಡಿ ಆತಂಕಗಳು ಬರ್ತದೆ. ಓದನ ಟೈಮ್ ಪಾಸ್ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು. ತಾಯಿಯ ಆರೋಗ್ಯ ಹದಗೆಡುವಂಥ ಸ್ಥಿತಿ, ವಾಹನಗಳಿಂದ ತೊಂದರೆಗಳಿಗೆ ಒಳಗಾಗುವಂಥದ್ದು, ಉಳಿತಾಯವಿಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿ, ಆರ್ಥಿಕವಾಗಿ ಇನ್ನಷ್ಟು ಪರಿಸ್ಥಿತಿಗಳು ಬಿಗಡಾಯಿಸುವಂಥ ಸಾಧ್ಯತೆಗಳು, ಕುಟುಂಬದ ಒಳಗಡೆ ಅಸಮಾಧಾನ ಮತ್ತು ಅತೃಪ್ತಿಯ ವಾತಾವರಣ, ಬಂಧುಗಳಿಂದ ನೋವು, ನಿರಾಸೆ, ಒತ್ತಡವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪಂಚಮಾಧಿಪತಿಯಾದಂಥನು ಷಷ್ಠಾಂಶ. ಹಾಗಾಗಿ ಯಾರನ್ನು ಹಚ್ಚಿಕೊಂಡಿರ್ತೀರಿ, ಆ ಭಾವನಾತ್ಮಕವಾಗಿ ಹಚ್ಚಿಕೊಂಡಿರ್ತೀರಿ, ಅವರೇ ಪೆಟ್ಟನ್ನು ನೋವನ್ನು ಕೊಡ್ತಕ್ಕಂಥ ಸ್ಥಿತಿ. ರಾಶ್ಯಾಧಿಪತಿ ಅಥವಾ ಲಗ್ನಾಧಿಪತಿ ಒಬ್ಬ ಬಲವನ್ನು ಕಳ್ಕೊಂಡ್ಬಿಟ್ರೆ ನೀವೆಷ್ಟೇ ಯೋಗವನ್ನು ಪಡೆದುಕೊಂಡಿದ್ರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಆ ಸ್ಥಿತಿನಲ್ಲಿ ಧನುಸ್ಸು ರಾಶಿನವ್ರಿಗೆ ಈ ವಾರವಿರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಕೆಲಸದಲ್ಲಿ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಉದ್ಯೋಗ ಒತ್ತಡಗಳಿಂದ ಉದ್ಯೋಗ ಬಿಡೋಣ ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಕ್ಕಂಥದ್ದು. ಮಿತ್ರರು ಅಂತಕ್ಕಂಥದ್ದು ಸಹಕಾರವನ್ನು ಕೊಡದೇ ಇರತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಒತ್ತಡಗಳು ಗುರುವಾರದ ನಂತರ ಏನೇನೋ ಆಲೋಚನೆಗಳು, ಏನೇನೋ ಒತ್ತಡಗಳು, ಏನೇನೋ ಪ್ಲ್ಯಾನ್ಗಳು, ತುಂಬ ಸ್ಪೀಡಾಗಿ ಬ್ರೈನ್ ಓಡ್ತದೆ. ಏನೇನೋ ಹಾಕ್ಕೊಂಡು ತಲೆ ಒಳಗಡೆ ರಬ್ಬು ಮಾಡಿಕೊಂಡು ನಿದ್ರೆ ಸರಿಯಾಗಿ ಮಾಡೋಕ್ಕಾಗದಂಥ ಸ್ಥಿತಿಯನ್ನು ತಂದುಕೊಳ್ತೀರಿ ಧನುಸ್ಸು ರಾಶಿನವರು. ಮ್ಯಾಕ್ಸಿಮಮ್ ನೆಗೆಟಿವ್ ಇದೆ. ಯಾಕೆ ಅಂದರೆ ರಾಶ್ಯಾಧಿಪತಿಯಾದಂಥವನು ಬಲಹೀನ. ಅವನ ಫಲವನ್ನು ಕೊಡೋದಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಹಾಗಾಗಿ ನಿಮ್ಮ ಸ್ಥಿತಿಗತಿಗಳೇ ಆ ರೀತಿಯಲ್ಲಿದೆ, ನಿಮ್ಮ ಎನರ್ಜಿಯೇ ಆ ರೀತಿಯಲ್ಲಿದೆ. ಗುರುಬಲವಿಲ್ಲದಿದ್ದರೆ ಅಥವಾ ಗುರು ಅಂತಕ್ಕಂಥ ನಿಮಗೆ ರಕ್ಷಣೆಯಾಗಿ ನಿಲ್ಲದಿದ್ದರೆ ಯಾವ ದೇವರು ಕೂಡ, ಯಾವ ಪ್ರಾರ್ಥನೆಯೂ ಕೂಡ, ಅಥವಾ ಯಾವ ಪ್ರಾರ್ಥನೆಯೂ ಈಡೇರೋದಿಲ್ಲ. ಅಥವಾ ಪ್ರಾರ್ಥನೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಅಥವಾ ಸಂಕಲ್ಪ ಏನು ಮಾಡ್ಕೊಳ್ಬೇಕು, ದೇವಸ್ಥಾನಕ್ಕೆ ಹೋಗ್ತೀರಿ, ಕೈ ಮುಗ್ತೀರಿ, ಏನು ಕೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಕನ್ಫ್ಯೂಸ್ ಆಗಿಬಿಡ್ತೀರಿ. ಹಾಗಾಗಿ ಆ ಫಲಗಳೇ ಸಿಗೋದಿಲ್ಲ, ಪ್ರತಿಫಲಗಳೇ ಸಿಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತುಬಿಡುತ್ತದೆ ಧನುಸ್ಸು ರಾಶಿನವ್ರಿಗೆ. ಜಾಗೃತಿಯಿಂದ ಇರಬೇಕು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ನಿಮ್ಮ ತಂದೆ ತಾಯಿಗೆ ಇವತ್ತಿನ ದಿವಸ ಏನಾದರೂ ಆಗಲಿ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಪ್ರಯತ್ನ. ಇದ್ದಾರೆ ಜೊತೆಯಲ್ಲಿದ್ದಾಗ ನಮಸ್ಕಾರವನ್ನು ಮಾಡಿ. ಇಲ್ಲ ಭಗವಂತ ಯಾವುದೋ ಅನಿರೀಕ್ಷಿತವಾದಂಥ ಘಟನೆಗಳಿಂದ ಅವರಿಂದ ದೂರ ಮಾಡಿದ್ದಾನೆಂದಾಗ ಅವರಿಗೆ ಕುಂತಲ್ಲೇ ಅವರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಬೇಡ್ಕೊಳ್ಳಿ. ಮಾಡ್ತಾರೆ ಅವರು. ಅದನ್ನು ಮಾಡಿ ತದನಂತರವಾಗಿ ತಂದೆ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡು ಯಾರಾದರೂ ಅಸಹಾಯಕರು, ವಯೋವೃದ್ಧರು ನಿಮಗೆ ಕಣ್ಣಿಗೆ ಬಿದ್ದರೆ ಅವ್ರಿಗೇನಾದರೂ ಒಂದು ಊಟ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದೇ ಒಂದು ಮನವಿ. ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ
ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. ಇನ್ನು ಮಕರ ರಾಶಿನಿಗೆ ಸಂಬಂಧಪಟ್ಟಂತೆ ಗುರುಬಲ ಇತ್ತು, ಗುರು ಅಸ್ತನ ಆಗಿದ್ದಾನೆ. ಅಸ್ತನ ಆದಾಗ ಗುರುಬಲ ಎಲ್ಲಿಂದ ಬರಬೇಕು? ಗುರುವೇ ಕಣ್ಣಿಗೆ ಕಾಣೋದಿಲ್ಲ, ನಿಮಗೆ ಎಲ್ಲಿಂದ ಗುರುಬಲ ಅಂತಕ್ಕಂಥ ಸಿಗಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಗುರುವಿನ ಕೃಪೆಯೇ ಆಗೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿದ್ದಾಗ ಯಾವ ಪ್ರಯೋಜನವೂ ಅಥವಾ ಗುರುಬಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ, ಅದರ ಫಲಾಫಲಗಳು ನಿಮಗೆ ದೊರಕುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಸಪ್ತಮದಲ್ಲಿ ಅಷ್ಟಮಾಧಿಪತಿಯಾದಂತನು ಕುಂತಿದ್ದಾನೆಂದಾಗ ದಾಂಪತ್ಯದ ಜಗಳಗಳು, ನಿರಾಸೆಗಳು, ಅತೃಪ್ತಿಗಳು, ಅವಮಾನಗಳನ್ನು ಅನುಭವಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿದೆ. ಆದರೆ ಒಂದು ಅದೃಷ್ಟವಂತೂ ಪಡೆದಿದೆ. ಇಲ್ಲಿ ವಾರಾಂತ್ಯ ಕೆಲವೊಂದು ಲಾಭ ಅಥವಾ ಅನುಕೂಲ ಅಥವಾ ಅದೃಷ್ಟ ಅಂತಕ್ಕಂಥದ್ದೆಲ್ಲೋ ಕೈ ಹಿಡಿತಕ್ಕಂಥದ್ದು ವಾರಾಂತ್ಯದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ರಾಹುದಿಶೆ ಕುಜಭುಕ್ತಿ, ಕುಜದಿಶೆ ರಾಹುಭುಕ್ತಿ ಅಥವಾ ಅಂತರ್ಭುಕ್ತಿ ನಡೀತಾ ಇದ್ದು ಮಕರ ಲಗ್ನವಾಗಿದ್ದರೆ ಆರ್ಥಿಕವಾದಂಥ ಸ್ಥಿತಿಗತಿಗಳಿಗೆ ಅಥವಾ ಲಾಭದ ಸ್ಥಿತಿಗತಿಗಳಲ್ಲಿ ಯಾವುದೇ ಯೋಚನೆಯನ್ನು ಮಾಡತಕ್ಕಂಥ ಸ್ಥಿತಿಯೇ ಇರೋದಿಲ್ಲ. ಗೋಚಾರದಲ್ಲಿ ಎಷ್ಟೇ ಗ್ರಹಗಳು ವಿರುದ್ಧವಾಗಿದ್ದರೂ ಕೂಡ ರಾಹುದಿಶೆ ಕುಜಭುಕ್ತಿ ಅಥವಾ ಅಂತರ್ಭುಕ್ತಿ ನಡೀತಾ ಇರ್ತಕ್ಕಂಥವ್ರಿಗೆ ಸುಸೂತ್ರವಾಗಿ ಎಲ್ಲವೂ ಕೂಡ ನಡೀತದೆ. ಮಕರ ರಾಶಿ ಮಕರ ಲಗ್ನವಾಗಿದ್ದಂಥ ಪಕ್ಷದಲ್ಲಿ ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸ್ವಲ್ಪ ಹುಡುಕಾಟ ಅಥವಾ ಯಾವುದೋ ಇಂಟ್ರೋ ಅಟೆಂಡ್ ಮಾಡ್ತಾ ಇದ್ರಿಂದಾಗ ಸ್ವಲ್ಪ ಸಹಕಾರಿಯಾಗಿದೆ. ವಾರಾಂತ್ಯ ಅಂತಕ್ಕಂಥದ್ದು, ವಾರ ಆರಂಭ ಅಂತೂ ಇರೋದಿಲ್ಲ, ಅದರಲ್ಲೂ ಕೂಡ ಮೈನಸ್ ಇದೆ. ಭಾವನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಳಲಾಟ, ನಿರೀಕ್ಷೆ, ಊಹೆಯನ್ನು ಮಾಡಿದ್ದದು ಇದು ಆಗಬೇಕು ಅನ್ನೋ ರೀತಿಯಿಂದ ತುಂಬ ಎಫರ್ಟ್ ಹಾಕಿ ಇದನ್ನು ಮಾಡಬೇಕು ಅನ್ನೋ ರೀತಿ ತುಂಬ ಆಸೆಪಟ್ಟು ಮಾಡಿದಂಥ ಕೆಲಸಗಳಿಂದ ಸ್ವಲ್ಪ ನಿರಾಸೆಗಳು ಅಂತಕ್ಕಂಥದ್ದು ಬರ್ತದೆ. ತುಂಬ ಜನಕ್ಕೆ ಕೆಲವೊಂದು ಬಾರಿ ಹಂಗಾಗತ್ತೆ. ತುಂಬ ಆಸೆಪಟ್ಟು ಮಾಡ್ತಾರೆ, ಯಾವುದೋ ಒಂದು ಅಡುಗೆನೋ ಮತ್ತೊಂದು ಮಗದೊಂದು ಯಾವುದೋ ಕೆಲಸನೋ ಅದಕ್ಕೆ ಸರಿಯಾಗಿ ಬರಲ್ಲ, ಅಲ್ಲಿ ಸ್ವಲ್ಪ ನಿರಾಸೆಗಳಾಗುವಂಥ ಸ್ಥಿತಿ. ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ, ತಲೆ ಒಳಗೆ ಹುಳಬಿದ್ದು ಸ್ವಲ್ಪ ನಿದ್ರೆ ಕೆಡಿಸುವಂಥದ್ದನ್ನು ನೋಡ್ತೀರಿ. ನಿದ್ರೆ ಸರಿಯಾಗಿ ಬರೋದಿಲ್ಲ, ಅನ್ಕಂಫರ್ಟಬಲ್ ಸ್ಲೀಪಿಂಗ್ ಅನ್ನುವಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಒತ್ತಡಗಳನ್ನು ತಂದುಕೊಳ್ತಕ್ಕಂಥ ಸಂದರ್ಭಗಳನ್ನು ಮಕರ ರಾಶಿನವರು ಈ ವಾರದಲ್ಲಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಎಲ್ಲಾದರೂ ಇಷ್ಟಗುರುವಿನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಅಥವಾ ಸಾಯಿಬಾಬರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಒಂದು ಪ್ರಯತ್ನ. ಅಲ್ಲಿ ಒಂದು ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಹಂಚಿ, ಒಂದು ಸ್ವೀಟ್ ಒಂದು 4 ಜನಕ್ಕಾದರೂ ಹಂಚಿ. ಅದರಿಂದ ನಿಮಗೆ ಗುರು ಅಸ್ತನ ಆಗಿರೋದ್ರಿಂದ ಗುರುಬಲ ಅಂತಕ್ಕಂಥ ಪ್ರಾಪ್ತಿ ನಿಮಗೆ ದೊರಕದ್ದು ಅಲ್ಲಿಂದ ದೊರಕುತ್ತೆ. ನಿಮಗೆ ಅದನ್ನು ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದೇ ಒಂದು ಮನವಿ. ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಂಭರಾಶಿನವ್ರಿಗೆ ಸಾಮಾನ್ಯವಾಗಿ ಧನಾಧಿಪತಿಯಾದಂಥ ಅಸ್ತನ ಆಗೋದ, ಹಾಗಾಗಿ ಉಳಿತಾಯ ಇಲ್ಲವೇ ಇಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ನೋಡ್ತೀರಿ. ರಾಷ್ಟ್ರಾಧಿಪತಿಯಾದಂಥವನು ಅಥವಾ ಕುಂಭ ಲಗ್ನಾಧಿಪತಿಯಾದಂಥವನು ಪಂಚಮ ಪ್ರಭಾವ ಯೋಗಕಾರಕನ ಸ್ಥಿತಿ. ಹಾಗಾಗಿ ಪೂರ್ವಾರ್ಜಿತವಾಗಿ ಮಾಡಿರ್ತಕ್ಕಂಥ ಯಾವುದೋ ತಪ್ಪುಗಳೋ ಅಥವಾ ಯಾರಿಗೋ ಮಾಡಿರ್ತಕ್ಕಂಥ ನಿಂದನೆಗಳೋ ಅಥವಾ ಯಾರಿಗೋ ಮಾಡಿರ್ತಕ್ಕಂಥ ಅಪಪ್ರಚಾರಗಳೋ ಅಥವಾ ಯಾರ್ದೋ ಗೌರವಕ್ಕೆ ತಂದಿರತಕ್ಕಂಥ ಧಕ್ಕೆ, ಹಿಂದೆ ಯಾವುದೋ ಮಾಡಿರ್ತೀರಿ, ಗೊತ್ತಿಲ್ಲದೆಯೋ ಮಾಡಿರ್ತೀರಿ, ಅದು ಒಂದು ಸ್ವಲ್ಪ ರಿವರ್ಸ್ ಆಗುವಂಥದ್ದು. ಅದೇ ಪರಿಸ್ಥಿತಿ ನೀವು ಈ ವಾರದಲ್ಲಿ ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಪ್ರಯಾಣ ಅಶುಭಪ್ರದವಾಗಿದೆ. ಸಣ್ಣದಾಗಿ ಒತ್ತಡ ಅಥವಾ ತುಂಬ ಬೇಗ ಹೋಗಬೇಕು ಅನ್ನೋ ರೀತಿಯಾದಂಥ ಹೈ ಸ್ಪೀಡ್
ಡ್ರೈವಿಂಗಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ಳಬಹುದು. ಮಕ್ಕಳಿಂದ ಅಂತರ ಅಥವಾ ಪ್ರೀತಿಪಾತ್ರರು ಶತ್ರುಗಳಾಗುವಂಥದ್ದು ಅಥವಾ ಪ್ರೀತಿಪಾತ್ರರು ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ. ಲಾಭವೂ ಇಲ್ಲ, ಸೇವಿಂಗ್ಸೂ ಇಲ್ಲ, ಮಿತ್ರರೂ ಇಲ್ಲ, ಶತ್ರುಗಳೂ ಇಲ್ಲ ಅನ್ನೋ ರೀತಿಯಾದಂಥ ಒಂಥರ 6 ಕೇರಲ್ಲ 3 ಕಿಳಿಯಲ್ಲ ಅನ್ನೋ ರೀತಿಯಾದಂಥ ಜೀವನ ಅಂತಾರಲ್ಲ, ಆ ಸ್ಥಿತಿನಲ್ಲಿ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ ಅನ್ನೋ ರೀತಿಯಲ್ಲಿ ಒಂಟಿ ಜೀವನ ಅಂತಾರಲ್ಲ, ಆ ರೀತಿಯಲ್ಲಿ ಈ ಒಂದು ವಾರ ತಳ್ಳುವಂಥ ಸ್ಥಿತಿ ಇರುತ್ತೆ. ವಿದ್ಯಾಭಂಗ, ವಿದ್ಯಾಭ್ಯಾಸದಲ್ಲಿ ತೃಪ್ತಿಯಾದಂಥ ವಾತಾವರಣಗಳು ಇರೋದಿಲ್ಲ. ಕುಂಭರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಸ್ವಲ್ಪ ವಿರೋಧವಾಗಿ ನಿಂತಿದ್ದಾರೆ ಈ ವಾರ ಗೋಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಿಮಗೇನಾದರೂ ಒಂದು ಅನುಕೂಲವಾಗಲೇಬೇಕು ಅನ್ನೋದಿತ್ತು ಅಂತಂದರೆ ನವಗ್ರಹಕ್ಕೆ, ಎಲ್ಲ ದೇವಸ್ಥಾನಕ್ಕೆ ಹೋದರೆ ನವಗ್ರಹ ಇರ್ತದೆ ದೇವಸ್ಥಾನ, ನವಗ್ರಹಕ್ಕೆ ಒಂದು ಬೆಲ್ಲದ ಅಚ್ಚನ್ನು ಇಟ್ಬಿಟ್ಟು ನೈವೇದ್ಯ ಮಾಡಿ ಒಂದು 9 ಪ್ರದಕ್ಷಿಣೆ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಮನವಿ, ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಚಾನಲ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ, ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಅಥವಾ ಜ್ಯೋತಿಷ್ಯಾಭಿಮಾನಿಗಳಿದ್ದಾರೆ ಅಥವಾ ನಮ್ಮ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದೇ ಒಂದು ಮನವಿ, ಈ ಚಾನಲ್ನ ಅಥವಾ ದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ವಾರ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗಬಹುದು, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ತಕ್ಕಂಥ ಅಥವಾ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಕೂಡ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದೊಂದು ಮನವಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮೀನರಾಶಿನವ್ರಿಗೆ ರಾಷ್ಟ್ರಾಧಿಪತಿ ಅಸ್ತ, ನೀವೇ ಕತ್ತಲಲ್ಲಿ ಮುಳುಗ್ತೀರಿ, ನೀವೇ ಕತ್ತಲನ್ನು ಅನುಭವಿಸ್ತಕ್ಕಂಥದ್ದು, ಯಾರ ಕಣ್ಣಿಗೂ ಬೀಳೋದಿಲ್ಲ. ನೀವು ಏನೇ ಮಾಡಿ ಅದರ ಒಂದು ಫಲ ನಿಮಗೆ ಸಿಗೋದೇ ಇಲ್ಲ. ನೀವೆಷ್ಟೇ ಓಡಾಡಿ ನೀವು ಅಲ್ಲಿದ್ದೀರಿ ಅನ್ನೋದೇ ಗೊತ್ತಾಗಲ್ಲ. ನೀವೆಷ್ಟೇ ಕೆಲಸ ಮಾಡಿ ಅದರದ್ದು ಫಲಾಫಲಗಳು ನಿಮಗೆ ದೊರಕೋದೇ ಇಲ್ಲ. ನೀವು ಮಾಡಿದ್ದು ಬೇರೆ ಯಾರ್ದೋ ಪಾಲು, ನೀವು ಮಾಡೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಯಾರ ಕಣ್ಣಿಗೂ ಬೀಳೋದೇ ಇಲ್ಲ, ಅದರ ಅನುಭವವನ್ನು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಿಮಗೆ. ಏನು ಕೆಲಸ ಮಾಡೋಕ್ಕೋದ್ರೂ ಎಲ್ಲವೂ ಕೂಡ ವಿಘ್ನ ಅಡೆತಡೆಗಳು ಬರ್ತದೆ ಎನ್ನೋ ರೀತಿಯಾದಂಥ ಸ್ಥಿತಿ, ದಾರಿಯೇ ಸಿಗದಂಥ ವಾತಾವರಣ. ಗುರುಬಲವಿದ್ದರೂ ಕೂಡ ಮೀನರಾಶಿನವ್ರಿಗೆ ಈ ಗುರು ಅಸ್ತನಾಗಿರೋದ್ರಿಂದ ಅದರ ಫಲಾಫಲಗಳು ಬಲಾಬಲಗಳು ನಿಮಗೆ ಸಿಗೋದಿಲ್ಲ. ಗುರುಬಲದ್ದು ಆರ್ಥಿಕವಾದಂಥ ಸ್ಥಿತಿ ಅಥವಾ ಉಳಿತಾಯದ ಸ್ಥಿತಿನಲ್ಲಿ ನೋಡಿದಾಗ ತಕ್ಕ ಮಟ್ಟಿಗೆ ವಾರ ಮಧ್ಯಭಾಗದಿಂದ ಒಂದು ಸಣ್ಣದಾಗಿ ಒಂದು 30% ಸುಧಾರಣೆಯನ್ನು ಕಾಣಬಹುದು. ಕೌಟುಂಬಿಕವಾದ ಸಹಕಾರ ಗುರುವಾರದ ನಂತರ ಅಲ್ಲಿವರೆಗೂ ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಈಗ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾರೋ ವಧುವನ್ನು ಇಷ್ಟಪಟ್ಟಿದ್ದೀರಿ, ವರನನ್ನು ಇಷ್ಟಪಟ್ಟಿದ್ದೀರಿ ಅನ್ನುವಂಥ ಸ್ಥಿತಿ, ಅಥವಾ ಪರಸ್ಪರ ಪ್ರೀತಿ ವಿಶ್ವಾಸದಲ್ಲಿ ಇದ್ದೀರಿ, ಎಲ್ಲೋ ಪ್ರಸ್ತಾವನೆ ಮುಂದುವರಿಬೇಕು ಅನ್ನೋ ರೀತಿಯಾದ ಪ್ರಯತ್ನ, ಸಾಧ್ಯವಾದಷ್ಟು ಗುರು ಹಸ್ತತ್ಯಾಗವಾಗುವವರೆಗೂ ಕೂಡ ಆ ಪ್ರಯತ್ನಗಳನ್ನು ಮಾಡೋದಕ್ಕೆ ಹೋಗಲೇಬೇಡಿ. ವಿರೋಧವಾಗುತ್ತೆ, ತೊಂದರೆ ಆಗುತ್ತೆ. ಭೂಮಿ ವಿಷಯಗಳು ಸಮಸ್ಯೆಗಳನ್ನು ತರುವಂಥ ಸಂದರ್ಭಗಳು ಕಂಡುಬರುತ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅದೃಷ್ಟ ಅಂತಕ್ಕಂಥದ್ದು ನಿಮಗೆ ಕೈ ಹಿಡಿಯುವಂಥ ಸಾಧ್ಯತೆಗಳು, ಆದರೆ ಮೇಲಧಿಕಾರಿಗಳಿಂದ ಸಹಕಾರಗಳು ಸಿಗೋದಿಲ್ಲ. ಮೀನಲಗ್ನ ಮೀನರಾಶಿಯಾಗಿದ್ದು ಕುಜದಶೆ ರಾಹುಭುಕ್ತಿ, ರಾಹುದಶೆ ಕುಜಭುಕ್ತಿ ನಡೀತಾ ಇದ್ದು, ಅಥವಾ ಭುಕ್ತಿ ದಶೆ ಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದಂಥ ಪಕ್ಷದಲ್ಲಿ ಆರ್ಥಿಕವಾದಂಥ ಸ್ಥಿತಿ, ಗುರುಬಲ ಇರಲಿ ಇಲ್ದಲ ಹೋಗಲಿ, ಬೇರೆ ಗ್ರಹ ಇರಲಿ ಇಲ್ದಲ ಹೋಗಲಿ, ಸುಧಾರಣೆ ಎಂದು ಕಟ್ಟಿಟ್ಟ ಬುತ್ತಿ, ಆರ್ಥಿಕ ಸುಧಾರಣೆ. ಕುಜದಶೆ ರಾಹುಭುಕ್ತಿ, ರಾಹುದಶೆ ಕುಜಭುಕ್ತಿ ಅಂತರ್ಭುಕ್ತಿಗಳೇ ನಡೀತಾ ಇದ್ದು ಮೀನಲಗ್ನ ಮೀನರಾಶಿಯಾಗಿದ್ದರೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಯಾವ ತೊಂದರೆಗಳು ಬರೋದಿಲ್ಲ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.